ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ನಾನು ಈ ದಿನ ಬಿಸಿಬೇಳೆಭಾತ್ ಯಾವ ರೀತಿ ಮಾಡೋದು ಅಂತ ನೋಡಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನೋಡೋಣ ಬನ್ನಿ. ನಾನು ಒಂದು ಕಾಲು ಗಂಟೆ ಮುಂಚೆ 2 ಕಪ್ ಅಕ್ಕಿಗೆ 1 ಕಪ್ ತೊಗರಿಬೇಳೆ ನೆನೆ ಹಾಕಿದ್ದೀನಿ. ಸ್ವಲ್ಪ ಹುಣಸೆಹಣ್ಣು ಜೊತೆ ಬೆಲ್ಲ ಹಾಕಿ ನೆನೆ ಹಾಕಿದ್ದೀನಿ. ನಾವು ನೀರನ್ನ ಸಪ್ರೇಟಾಗಿ ಕಾಯಿಸ್ಕೋಬೇಕು. ಈಗ ಒಂದು ಕುಕ್ಕರಲ್ಲಿ ಎಣ್ಣೆ, ಸಾಸಿವೆ ಮತ್ತು ಬೆಳ್ಳುಳ್ಳಿ ಬೇಕಿದ್ದರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಸ್ವಲ್ಪ ಫ್ರೈ ಆದಮೇಲೆ ನಾವು ಈರುಳ್ಳಿನ ಹಾಕ್ಕೋಬೇಕು. ಈ ಥರ ಸಣ್ಣ ಸಣ್ಣದಾಗಿ ಹಚ್ಕೋಬೇಕು. ಇದು ಸ್ವಲ್ಪ ಫ್ರೈ ಆದಮೇಲೆ ನಾವು ಟೊಮೆಟೊನ ಆ್ಯಡ್ ಮಾಡಬೇಕು. ತರಕಾರಿ ಎಲ್ಲ ಫಸ್ಟೇ ಹಚ್ಕೊಳ್ಳಿ, ಈ ಥರ ಇದ್ದರೆ ಸಾಕು. ಈಗ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊ ಆ್ಯಡ್ ಮಾಡಬೇಕು. ಟೊಮೆಟೊ ಆ್ಯಡ್ ಮಾಡಿ ಒಂದು 2 ನಿಮಿಷ ಫ್ರೈ ಆದರೆ ಸಾಕು. ಟೊಮೆಟೊ ಒಗ್ಗರಣೆಲೆಲ್ಲ ಬೇಯಿಸ್ತೀವಲ್ಲ, ಅದು ಬೆಂದ್ಬಿಡುತ್ತೆ. ಈ ಥರ ಒಂದು 2 ನಿಮಿಷ ಈ ಥರ ಫ್ರೈ ಮಾಡಿ. ನಾವು ನೈಟು ಬಟಾಣಿ ಮತ್ತು ಕಡಲೆಬೀಜನ ನೆನೆ ಹಾಕಿದ್ದೀವಿ. ಇಲ್ಲಾಂದರೆ ಬೇಯೋದಿಲ್ಲ. ಬೇಕಿದ್ದರೆ ಕಡಲೆಬೀಜ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಈಗ ಇದು ಬಟಾಣಿ ಕಡಲೆಬೀಜ ಎಲ್ಲ ತೊಳೆದು ಈ ಥರ ಎಲ್ಲ ಫ್ರೈ ಮಾಡಬೇಕು. ಒಂದು 2 ನಿಮಿಷ ಈ ಥರ ಫ್ರೈ ಮಾಡಿದ್ರೆ ಅದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗುತ್ತೆ. ಕರಿಬೇವು ಹಾಕ್ಕೊಳ್ಳಿ. ಫಸ್ಟೇ ಹಾಕಬೇಕಿತ್ತು, ನಾನು ಈಗ ಹಾಕ್ತಾಯಿದ್ದೀನಿ. ಆಮೇಲೆ ಕಾಳು ಮೆಣಸು ಬೇಕಿದ್ದರೆ ಹಾಕ್ರಿ. ಕಾಳು ಮೆಣಸು ಅದು ಬರುತ್ತಲ್ಲ, ಅದು ಈ ಥರ ಹಾಕಿ ಎಲ್ಲ ಫ್ರೈ ಆದಮೇಲೆ ನಾವು ಬ್ಯಾಡಗೆ ಮೆಣಸಿನ್ಕಾಯಿ ಪುಡಿ ಹಾಕ್ತಾಯಿದ್ವಿ. ಅದು ಒಳ್ಳೆ ಫ್ಲೇವರ್ ಕೊಡುತ್ತೆ, ಅದಕ್ಕೋಸ್ಕರ ಹಾಕ್ತಾಯಿದ್ದೀವಿ. ಖಾರಕ್ಕೆ ನಾವು ಸಾಂಬಾರು ಪೌಡರ್ ಯೂಸ್ ಮಾಡ್ತಾಯಿದ್ದೀವಿ. 1 ಸ್ಪೂನ್ ಸಾಂಬಾರು ಪುಡಿ ಹಾಕ್ತಾಯಿದ್ದೀವಿ ಮತ್ತು ಸ್ವಲ್ಪ ಅರಿಶಿನ ಪುಡಿ. ಒಳ್ಳೆ ಕಲರ್ ಕೊಡುತ್ತೆ, ಅದಕ್ಕೋಸ್ಕರ. ಇದು ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಫ್ರೈ ಮಾಡಬೇಕು, ಇಲ್ಲಾಂದರೆ ತಳ ಅಂಟ್ಬಿಡುತ್ತೆ. ಈ ಥರ ಒಂದು 2 ನಿಮಿಷ ಫ್ರೈ ಮಾಡಿದ್ಮೇಲೆ ಹುಣಸೆಹಣ್ಣು ನೀರು ಇರುತ್ತಲ್ಲ, ಅದನ್ನು ಹಾಕಬೇಕು. ಹಾಕಿ ಅದು ಕುದಿ ಬರಬೇಕು. ಆ ಕುದಿ ಬರೋ ಟೈಮಾಗೆ ನಾವು ತರಕಾರಿ ಎಲ್ಲ ಹಾಕಬೇಕಾಗುತ್ತೆ. ನೋಡಿ, ಕ್ಯಾರೆಟು, ಹುಳ್ಳಿಕಾಯಿ, ಗೆಡ್ಡೆಕೋಸು ಫುಲ್ಲು ಹಾಕಿ ಈ ಥರ ಫ್ರೈ ಮಾಡಬೇಕು. ಫ್ರೈ ಅಂದರೆ ಏನಿಲ್ಲ, ಒಂದು 2 ಸೆಕೆಂಡ್ ಈ ಥರ ಕೈ ಆಡಿಸಿದ್ರೆ ಸಾಕು. ಈಗ ನಾವು ನೆನೆಕಿದ್ದೀವಲ್ಲ ಅಕ್ಕಿ ಮತ್ತು ಬೇಳೆ, ಅದನ್ನೆಲ್ಲ ನೀರು ಸಪ್ರೇಟ್ ಮಾಡಿ ಅದಕ್ಕೆ ಹಾಕಬೇಕು. ಒಂದು ಸ್ವಲ್ಪನೂ ನೀರು ಇರಬಾರ್ದು. ಅದು ಎಲ್ಲ ಈ ಥರ ಮಿಕ್ಸ್ ಮಾಡಬೇಕು. ಒಗ್ಗರಣೆಲೆಲ್ಲ ಅದು ಕಾಳು ತರಕಾರಿ ಎಲ್ಲ ಬೇಯಿಸಿರುತ್ತೆ. ಆಮೇಲೆ ನಾವು ಕಾಯಿಸ್ಕೊಂಡಿರೋ ನೀರನ್ನ ಹಾಕಬೇಕು. ನಾವು ಅಕ್ಕಿ ಎಷ್ಟು ತೊಗೊಂಡಿರ್ತೀವೋ ಅಷ್ಟು 3 ನೀರು ಹಾಕಬೇಕು. ಕೆಲವ್ರಿಗೆ ಗಟ್ಟಿ ಬೇಕಾಗನ್ಸುತ್ತೆ, ಕೆಲವ್ರಿಗೆ ನೀರು ಥರ. ಆಮೇಲೆ ನಾವು ಇದು ಬಿಸಿಬೇಳೆಭಾತ್ ಪೌಡರ್ನ ಹಾಕಬೇಕು. ನಮಗೆ ಟೇಸ್ಟ್ ಬೇಕಾದರೆ 2 ಪೌಡರ್ ಹಾಕ್ಬೋದು, ಇಲ್ಲಾಂದರೆ ನಾವು ಒಂದೇ ಹಾಕಬೇಕು. ಮತ್ತು ಉಪ್ಪು ಹಾಕಿ ಮಿಕ್ಸ್ ಮಾಡಬೇಕು. ಲಾಸ್ಟಲ್ಲಿ ಕೊತ್ತಂಬರಿ ಹಾಕಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ ಫುಲ್ಲು ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನಾವು ತೊಗೊಬೇಕು ಫಸ್ಟೇ. ಆಮೇಲೆ ಈ ಥರ ನೋಡಿ ಇಷ್ಟು ನೀರಿದೆ. 3 ವಿಸಿಲ್ ಕೂಗಿದ್ರೆ ಬಿಸಿಬೇಳೆಭಾತ್ ರೆಡಿಯಾಗಿರುತ್ತೆ. ಕರೆಕ್ಟ್ ಬಂದಿರುತ್ತೆ. 3 ನೀರು ಇಟ್ಕೊಂಡ್ರೆ ನೋಡಿರಿ, ಬಿಸಿಬೇಳೆಭಾತ್ ರೆಡಿಯಾಗಿದೆ. ಈ ಥರ ಒಂದು ತಟ್ಟೆಗೆ ಸರ್ವ್ ಮಾಡಿಕೊಂಡು ಮೇಲೆ ಖಾರ ಬೂಂದಿ ತುಪ್ಪ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ನಾನು ಇದು ಮಾಡಿರೋದು ಒಂದು 4 ಜನಕ್ಕಾಗುತ್ತೆ. ಪ್ಲೀಸ್